ಪೆನ್ ಡ್ರೈವ್ ಕೇಸ್ ಬಗ್ಗೆ ಕಾಂಗ್ರೆಸ್ನ ಶಾಸಕ ಕಿಡಿಕಾರಿದ್ದಾರೆ. ಎಚ್ಡಿಕೆ ಬಗ್ಗೆ ಕದಲೂರು ಉದಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧೂರ್ನ ಶಾಸಕ ಯಾವ ಪುರುಷಾರ್ಥಕ್ಕಾಗಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೆಡಿಎಸ್ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ಆಗಿದೆ. ವಿಡಿಯೋ ಮಾಡಿರುವಂತದ್ದು ಜೆಡಿಎಸ್ನ ಸಂಸದ ಪ್ರಜ್ವಲ್ ರೇವಣ್ಣ. ಕುಮಾರಸ್ವಾಮಿ ಏನ್ ಸಾಚ ಅಲ್ಲ ಅಂತ ಬೇರೆ ಮಾತನಾಡಿದ್ದಾರೆ ಶಾಸಕ ಕದಲೂರು ಉದಯ್. ಕುಮಾರಸ್ವಾಮಿ ಜೈಲಿಗೆ ಹೋಗ್ತಾರೆ, ಕುಮಾರಸ್ವಾಮಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಬೇಕು ಅಂತ ಕದಲೂರು ಉದಯ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ವಿರುದ್ಧ ಮತ್ತೆ ಕುಮಾರಸ್ವಾಮಿ ಅವರ ವಿರುದ್ಧ. ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ನಾಲ್ಗೆ ಹರಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಏನ್ ಸಾಚ ಅಲ್ಲ ಕಣ್ರಿ ಅಂತ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಜೆಡಿಎಸ್ ಪಕ್ಷದವರು ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಸ್ಟ್ರೈಕನ್ನು ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಸರ್ಕಾರ ಏನು, ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡವ್ರ? ಯಾರು ವಿಡಿಯೋ ಮಾಡಿರೋದು? ಇದು ಪ್ರಜ್ವಲ್ ರೇವಣ್ಣ. ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದೇನು? ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ? ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ. ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು, ತಿಳುವಳಿಕೆ ಇಲ್ಲದಿರೋ ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ. ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ? ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಮಕ್ಕಳು, ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ರೇಪ್ ಕೇಸ್ನಲ್ಲಿ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಂತ. ಇನ್ನ ಇವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಬಿಟ್ಟಿದ್ರು. ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೂ ಮುಂಚೆ ದೇವರಾಜೇಗೌಡರನ್ನ ಈ ಸಂದರ್ಭದಲ್ಲಿ ಇಲ್ಲ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಆದರೆ ಪ್ರವಾಸ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾ? ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನ್ಯೂಸ್ 18 ದೆಹಲಿಯ ಮಹಾನಾಯಕರನ್ನ ಭೇಟಿಗೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ದಾಖಲೆಗಳು ವಿಡಿಯೋ ಸಮೇತ ಹೊರಟಿದ್ರಂತೆ. ಬಿಜೆಪಿ ನಾಯಕ ದೇವರಾಜೇಗೌಡ ಬಿಜೆಪಿ ವರಿಷ್ಠರನ್ನ ನೇರವಾಗಿ ಭೇಟಿ ಮಾಡಿ ಅಲ್ಲಿ ಪ್ರಮುಖ ನಾಯಕರ ಆಡಿಯೋ ಮತ್ತು ವಿಡಿಯೋವನ್ನ ದೆಹಲಿಯಲ್ಲೇ ಸುದ್ದಿಗೋಷ್ಠಿಯನ್ನ ಮಾಡಿ ರಿಲೀಸ್ ಮಾಡುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಪೆನ್ ಡ್ರೈವ್ ನ ಸಂಬಂಧ ದಾಖಲೆ ರಿಲೀಸ್ಗೆ ಪ್ಲಾನ್ ಮಾಡ್ಲಾಗಿತ್ತಂತೆ. ರಾಜ್ಯದ ಕೆಲ ರಾಜಕಾರಣಿಗಳ ದಾಖಲೆ ರಿಲೀಸ್ಗೆ ಪ್ಲಾನ್ ಮಾಡಿದ್ರಂತೆ. ರಾಜ್ಯದ ಕೆಲ ರಾಜಕಾರಣಿಗಳ ದಾಖಲೆ ಅಂದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ನಿಟ್ಟಿನಲ್ಲಿ ಅಂತ ನೋಡೋದಾದ್ರೆ ಬಿಜೆಪಿ ನಾಯಕರದ್ದಂತೂ ಅಲ್ಲ. ಇನ್ನ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರದ್ದು ಅಲ್ಲ. ಕಾಂಗ್ರೆಸ್ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಲಿಕ್ಕೆ ರೆಡಿ ಆಗಿದ್ರಂತೆ ದೇವರಾಜೇಗೌಡರು ಅಂತ ಹೇಳಲಾಗ್ತಾ ಇದೆ. ಆಡಿಯೋ ವಿಡಿಯೋ ದಾಖಲೆ ಬಿಡುಗಡೆ ಮಾಡಿ ಮತ್ತಷ್ಟು ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನ ತರುವಂತ ಪ್ಲಾನ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುಂಚೆನೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಬಿಕಾಸ್ ಅದಕ್ಕೂ ಮುಂಚೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಬರೀ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ ದಾಖಲಾಗಿತ್ತು. ತದನಂತರ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಸೆಕ್ಷನ್ 376 ಅನ್ನ ಕೂಡ ಸೇರಿಸಲಾಗಿದ್ದಂತ ಕಾರಣಕ್ಕೋಸ್ಕರ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಯಿತು. ಈಗ ಆಲ್ರೆಡಿ ಅವರಿಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಾಳೆ ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರಲಿರುವಂಥದ್ದು. ಕಾದು ನೋಡಬೇಕು ಏನಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ದೇವರಾಜೇಗೌಡರ ಅರೆಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಿಗೆ ಹೊರಟಿದ್ರು, ಯಾವ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೆಟ್ಟಿಂಗ್ ಅನ್ನ ಕಟ್ಟಲಾಗ್ತಾ ಇತ್ತು. 2.5 ಎಕರೆ ಜಮೀನು ಬೆಟ್ಟಿಂಗ್ ಕಟ್ಟುವುದಾಗಿ ಹೇಳಿಕೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮುಂದೆನೆ ಕಾರ್ಯಕರ್ತರು ಬೆಟ್ಟಿಂಗ್ ಭರಾಟೆ ಜೋರಾಗಿ ಮಾತನಾಡಿದ್ದಾರೆ. ಮಾತುಕತೆ ಸಂದರ್ಭದಲ್ಲಿ ಬೆಟ್ಟಿಂಗ್ ವಿಚಾರ ತೆರೆದಿಟ್ಟಿದ್ದಾರೆ ಕಾರ್ಯಕರ್ತರು. ಬೆಟ್ಟಿಂಗ್ ಕಟ್ಬೇಡಿ ಅಂತ ತಿಳುವಳಿಕೆಯನ್ನ ಹೇಳಿದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್.
ದಾವಣಗೆರೆಯ ಕಾಂಗ್ರೆಸ್ನ ಅಭ್ಯರ್ಥಿ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ. ಕಾರ್ಯಕರ್ತರಿಗೆ ಬೆಟ್ಟಿಂಗ್ ಬೇಡ, ಯಾಕೆ ಈ ರೀತಿಯಾಗಿ ಬೆಟ್ಟಿಂಗ್ ಎಲ್ಲ ಕಟ್ಕೊಂಡು ಮನೆ ಮಠ ಎಲ್ಲ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬೇಕು ಅಂತ ಅವರು ತಿಳುವಳಿಕೆಯನ್ನು ಹೇಳಿದ್ದಾರೆ. 2.5 ಎಕರೆ ಯಾರಾದ್ರೂ ಕಟ್ಟಾದ್ರೆ 2 ಸಾವಿರ ನಂಬರ್ ಕೊಟ್ಬೇಕಂತ ಹೇಳಿದೆ. ಸೋಲ್ ಕಂಡ್ರೆ ಈ ಸತಿ ವಿನ್ನಿಂಗ್ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾವು ನಿನ್ನೆಯಿಂದ ಮನೆಯವರು ಒಂದು 10 ಲಕ್ಷ ಬೆಟ್ಟಿಂಗ್ ಯಾವ ರೀತಿ ಹೇಳ್ರಿ ಅಂತಿದೀವಿ. ಒಬ್ರು ಮುಂಬರಾಗಿಲ್ಲ ಬೆಟ್ಟಿಂಗ್ ಇಲ್ಲ, ಯಾರು ಕಟ್ತಾ ಇಲ್ಲ. ಹಾಕಿದ ದಿನ ಸ್ವಲ್ಪ ಹೇಳ್ತಿದ್ರು ಫೈಟ್ ಇದೆ, ಒಂಚೂರ ಗೆಲ್ಬೋದು ಅಂತ. ಈಗೀಗ ಅದೇ ಕಮ್ಮಿ ಆಗಿದೆ ಬಿಜೆಪಿದು. ನಾವು 3 ದಿವಸದಿಂದ ಹೊಡೆದಾಡ್ತಾ ಇದೀವಿ, ಯಾರು ಬೆಟ್ಟಿಂಗ್ ಮುಂದೆ ಬರಂಗೇ ಇಲ್ಲ. ಯಾರು ನೀವೇ ಬೆಟ್ಟಿಂಗ್ ಬೇಡ ನಮಗೆ ಅಂತಾರೆ. ಎಲ್ಲ ಗ್ರಾಮದಲ್ಲಿ ಈ ಸರಿ ನಾವು ಕೆಲವು ಗ್ರಾಮದಲ್ಲಿ ಎಂತೆಂತ ಬಿಜೆಪಿ ಇತ್ತು ಅಂತ ಸಹಿತ ಹೊಡೆದು ಕಂಪ್ಲೀಟ್. ಮತ್ತೆ ಈ ಸತಿ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ವಿ ಎಲೆಕ್ಷನ್. ಪಂಚಾಯತ್ ಲೆವೆಲ್ನಲ್ಲಿ ಬಹಳ ಚೆನ್ನಾಗಿ ನಾವು ಪಂಚಾಯತ್ ಎಲೆಕ್ಷನ್ ಹೆಂಗ್ ಮಾಡಿ 2.5 ಎಕರೆ ಯಾರಾದ್ರೂ ಕಟ್ಟಾದ್ರೆ 2 ಸಾವಿರ ನಂಬರ್ ಕೊಟ್ಬೇಕಂತ ಹೇಳಿದೆ.